ಊರು ಸಾಬರಿ ನನಗೆ ಯಾಕಪ್ಪ ಆರಾಮಾಗಿರ್ಬೋದಾಗಿತ್ತು. ಬಟ್ ಸ್ಟಿಲ್ ಬೆಂಗಳೂರೊಳಗೆ ನಾನೊಬ್ಬ ಸಿಟಿಸನ್ ಆಗಿ ವಾಸ ಮಾಡತ್ತೀನಿ ಅಂದ್ರೆ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಅಡ್ರೆಸ್ ದ ಇಶ್ಯೂ. ನಾ ಅದಕ್ಕೇನು ದೊಡ್ಡದಾಗಿ ಸೊಲ್ಯೂಷನ್ ಕೊಡಬೇಕಾಗಿಲ್ಲ, ನಾ ಅದ್ರ ಸಂಬಂಧ ಏನು ಹೋರಾಡೋದು ಬೇಕಾಗಿಲ್ಲ. ಬಟ್ ಆ ಇಶ್ಯೂನ ಅಡ್ರೆಸ್ ಮಾಡಿ ಅದು ನೋಟಿಸ್ ಮಾಡಿ ಒಂದು 4 ಮಂದಿಗೆ ತಲುಪಿಸೋದು ಅದು ನನ್ನ ಜವಾಬ್ದಾರಿ ತಿಳ್ಕೊಂಡು ಈ ವಿಡಿಯೋ ಮಾಡತ್ತೀನಿ. ರೀಸೆಂಟಾಗಿ BMRCLದವರು ಏನು ಗಾಂಜಾ ಹೊಡೆದು ಬಿಸ್ನೆಸ್ ಮಾಡತ್ತಾರೋ ಏನು ನನಗೂ ಗೊತ್ತಿಲ್ಲ. ಯಾಕಂದ್ರೆ ರೀಸೆಂಟಾಗಿ ಫೆಬ್ರವರಿ ಒಳಗೆ ಅವರು ಮೆಟ್ರೋ ಚಾರ್ಜಸ್ ಎಲ್ಲ ಹೈಕ್ ಮಾಡಿದ್ರು. 70% ಹೈಕ್ ಮಾಡಿದ್ರು. ಎಲ್ಲಿ 60 ರೂಪೀಸ್, ಎಲ್ಲಿ 90 ರೂಪೀಸ್, ಎಲ್ಲಿ 40 ರೂಪೀಸ್, ಎಲ್ಲಿ 75 ರೂಪೀಸ್, 70 ರೂಪೀಸ್. ಸೊ ಹಿಂಗೆ ಮೆಟ್ರೋ ಚಾರ್ಜಸ್ ಹೈಕ್ ಮಾಡಿ ಆಲ್ರೆಡಿ ಎಲ್ಲರಿಗೂ ಹೊಡೆದು ಕೊಟ್ಟಿದ್ರದು. ನೆಕ್ಸ್ಟ್ ಈಗ ರೀಸೆಂಟಾಗಿ ಇನ್ನೊಂದು ಹೊಸ ವಿಚಿತ್ರವಾದಂಥ ರೂಲ್ಸ್ ತಂದಾರ. ಅದೇನಂದ್ರೆ ಅಲ್ಲಿ ಹೋಗಿ ನಾವು ಪೇ ಮಾಡ್ಬೇಕಂದ್ರೂ ಅದ್ರ ಸಂಬಂಧ ನಾವು ರೊಕ್ಕ ಪೇ ಮಾಡ್ಬೇಕಂತ. 2 ರೂಪಾಯಿ ಯೂರಿನಲ್ಸಿಗೆ 2 ರೂಪಾಯಿ, ಟಾಯ್ಲೆಟ್ಗೆ 5 ರೂಪಾಯಿ. ಈ BMRCLದವರು ಇಂಥ ಚೀಪ್ ದಂದ ಎದಕ್ಕೆ ಮಾಡತ್ತಾರೆ ನನಗೆ ಗೊತ್ತಾಗ್ಲಿಲ್ಲ. ಏನ್ರಿ BMRCL, ಒಂದು ಪ್ರಶ್ನೆ ನಾನು ನಿಮ್ಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಮೆಟ್ರೋ ಅನ್ನೋದು ಒಂದು ಪಬ್ಲಿಕ್ ಫಂಡೆಡ್ ಪ್ರಾಜೆಕ್ಟ್. ಅದು ಯಾವುದು ಪ್ರೈವೇಟ್ ಸ್ವತ್ತು ಅಲ್ಲ, ಅದು ಯಾರ ಅಪ್ಪನ ಸ್ವತ್ತು ಅಲ್ಲ. ನಿಮಗೆ ಬೇಕಂದಂಗೆ ರೂಲ್ಸ್ ಮಾಡ್ಕೊಳ್ಳೋ ಸಂಬಂಧ. ಆದರೂ ಆಲ್ರೆಡಿ ಮೆಟ್ರೋ ಚಾರ್ಜಸ್ ಹೈಕ್ ಮಾಡಿದ್ರಿ. ಯಾರು ಕನ್ಸಲ್ಟೇಷನ್ ಇಟ್ಕೊಂಡು ಮಾಡಿದ್ರಿ? ಪಬ್ಲಿಕ್ ಕನ್ಸಲ್ಟೇಷನ್ ಇಟ್ಕೊಂಡ್ರೆ ಇಲ್ಲ. ಇವಾಗ ಇನ್ನೊಂದು ಹೊಸ ರೂಲ್ಸ್ ತಂದ್ರಿ. ಯಾರು ಕನ್ಸಲ್ಟೇಷನ್ ಇಟ್ಕೊಂಡು ಮಾಡತ್ತೀರಿ? ಪಬ್ಲಿಕ್ ಕನ್ಸಲ್ಟೇಷನ್ ಐತೆ ಇದಕ್ಕೆ? ಇಲ್ಲ, ಆಬ್ವಿಯಸ್ಲಿ ಇಲ್ಲ. ನಿಮ್ಗೆ ಮನ್ಸಿಗೆ ಬಂದಂಗೆ ನೀವು ಮಾಡತ್ತೀರಿ. ದೀಸ್ ರೂಲ್ಸ್ ಆರ್ ಕಂಪ್ಲೀಟ್ಲಿ ಪಬ್ಲಿಕ್ ಅಗೇನೆಸ್ಟ್. ಇವು ಯಾವುದು ಪಬ್ಲಿಕ್ ಫೇವರ್ ಒಳಗೆ ಮಾಡ್ತಕ್ಕಂಥ ರೂಲ್ಸ್ ಅಲ್ವೇ ಅಲ್ಲ. ಇವತ್ತು ಇದರಿಂದ ಎಷ್ಟು ಮಂದಿ ವುಮೆನ್ಸಿಗೆ ಆಗಿರ್ಬೋದು, ಎಷ್ಟು ಮಂದಿ ಸೀನಿಯರ್ ಸಿಟಿಜನ್ಸಿಗೆ, ಡಿಸೇಬಲ್ ಪರ್ಸನ್ಸಿಗೆ, ಕಣ್ಣಿರ್ಲಾರ್ದವ್ರು ಎಷ್ಟು ತೊಂದರೆ ಆಗಲ್ಲ ಹೇಳಿ ನೋಡೋಣ. ಪ್ರತಿಯೊಂದು ಒಂದು 2 ರೂಪಾಯಿ ಎಲ್ಲದಕ್ಕೂ ಕೊಟ್ಟು ಹೋಗೋದು ಅನ್ನೋದು. ಈ ಒಂದು ಮೆಟ್ರೋ ಅನ್ನೋದು ಏನೈತಲ್ಲ, ಇದು ಒಂದು ಅಟೋನಮಸ್ ಬಾಡಿ ಇದ್ರೂ ಇದ್ರೊಳಗೆ ಸ್ಟೇಟ್ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಎರಡರದ್ದು ಇನ್ವಾಲ್ವ್ಮೆಂಟ್ ಇರ್ತೈತಿ. ಅವ್ರು ಏನೇ ಒಂದು ಡಿಸಿಷನ್ ತಗೋಬೇಕಂದ್ರೂ ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎರಡೂ ಅದರ ಬೇಸಿಸ್ ಮೇಲೆ ಅವರು ಒಂದು ಅಪ್ಪಣೆ ಮೇರೆಗೆ ಅವ್ರು ಡಿಸಿಷನ್ ತಗೋಬೇಕಾಗೈತಿ. ಮತ್ತೆ ಇಷ್ಟೆಲ್ಲ ಇರುವಾಗ ಸ್ಟೇಟ್ ಗೌರ್ಮೆಂಟ್ದವರು, ಸೆಂಟ್ರಲ್ ಗೌರ್ಮೆಂಟ್ ನೀವೇನು ಮಕ್ಕೊಂಡೇನು ನಿದ್ದೆ ಮಾಡತ್ತೀರೇನ? ಇಂಥವೆಲ್ಲ ಹೊಲಸ ರೂಲ್ಸ್ ತೆಗಿತಾರೆ ಇವರೆಲ್ಲ. ಅಲ್ಲ, ಯಾರು ಸಂಬಂಧಕ್ಕೆ ಮಾಡತ್ತೀರಿ ನೀವು? ಇವನ್ ಒಂದು ಮಾಲಿಗೆ ಹೋದ್ರೆ, ಒಂದು ಯಾವುದೋ ಒಂದು ಪ್ರೈವೇಟ್ ಆರ್ಗನೈಸೇಷನ್, ಒಂದು ಸ್ಕೂಲ್, ಹೋಟೆಲ್ ಎಲ್ಲೇ ಹೋದ್ರೂ ಟಾಯ್ಲೆಟ್ ಫ್ರೀ ಇರ್ತಾವೆ. ಯಾಕಂದ್ರೆ ನಾವು ಅವ್ರ ಸರ್ವಿಸ್ ಸೀಕ್ ಮಾಡತ್ತೀವಿ, ನಾವು ಅವ್ರಿಗೆ ಪೇ ಮಾಡಕತ್ತೀವಿ ಅಂದ್ರೆ ಇಟ್ ಈಸ್ ದೇ ರೆಸ್ಪಾನ್ಸಿಬಿಲಿಟಿ. ನೀವು BMRCLದವ್ರು ನಿಮ್ಗೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನೀವು ನಿಮ್ಗೆ ಬೇಕಂದಂಗೆ ರೂಲ್ಸ್ ಮಾಡಕ್ ಬರಂಗಿಲ್ಲ. ಯಾಕಂದ್ರೆ ನೀವು BMRCL ಪ್ರತಿಯೊಂದು ಇಟ್ಟಂಗಿ, ಪ್ರತಿಯೊಂದು ಕಲ್ಲು, ಪ್ರತಿಯೊಂದು ಸಿಮೆಂಟ್ ಮೇಲೂ ನಮ್ಮೆಲ್ಲ ಟ್ಯಾಕ್ಸ್ ಪೇಯರ್ಸ್ ಹೆಸರೈತಿ. ಅದು ನಾವು ಪಬ್ಲಿಕ್ ಫಂಡೆಡ್ ಪ್ರಾಜೆಕ್ಟ್. ಅದು ನಾವು ಟ್ಯಾಕ್ಸ್ ಪೇ ಮಾಡಿದ್ದು ನಮ್ಮ ಟ್ಯಾಕ್ಸ್ ದುಡ್ಡಿಂದ ಕಟ್ಟಿರ್ತಕ್ಕಂಥ ಒಂದು ಸರ್ವಿಸ್ ಅದು. ಅದೇನು ಯಾರಪ್ಪನ ಸ್ವತ್ತಲ್ಲ. ಅಷ್ಟೆಲ್ಲ ಇರುವಾಗ ನೀವು ಒಂದು ಪಬ್ಲಿಕ್ ಕನ್ಸಲ್ಟೇಷನ್ ಇಲ್ಲದೆ ವಾಪಸ್ ಪಬ್ಲಿಕ್ಕಿಗೆ ಅಗೇನೆಸ್ಟ್ ಆಗಂಗ, ಪಬ್ಲಿಕ್ಕಿಗೆ ಬರ್ಡನ್ ಆಗುವಂಗ ನೀವೆಲ್ಲ ರೂಲ್ಸ್ ನೀವು ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡಕತ್ತಿರಲ್ಲ. ಇವನ್ ಒಂದು ಹೋಟೆಲ್, ಮಾಲ್ ಒಳಗೆ ಹೋದ್ರು ವಿತ್ ಲಕ್ಸುರಿ ದೇ ವಿಲ್ ಪ್ರೊವೈಡ್ ಟಾಯ್ಲೆಟ್ಸ್. ಅಂಡ್ ಟಾಯ್ಲೆಟ್ಸ್, ಯೂರಿನಲ್ಸ್ ಅನ್ನೋದು ದಟ್ ಈಸ್ ಅ ಬೇಸಿಕ್ ಸಿವಿಕ್ ಫೆಸಿಲಿಟಿ. ಅದು ಇವನ್ ನಾವು ಅಷ್ಟು ಟ್ಯಾಕ್ಸ್ ಪೇ ಮಾಡ್ಯಾವಂದ್ರೆ ಅದ್ರ ಸಂಬಂಧ ಮತ್ತೆ ನಿಮ್ಗೆ ಇಷ್ಟೆಲ್ಲ ಟ್ಯಾಕ್ಸ್ ಪೇ ಮಾಡಿ ನಿಮ್ಗೆಲ್ಲ ದುಡ್ಡು ನಿಮ್ಮ ಮೇಲೆ ಸುರಿಯತ್ತೇವೆ ಅಂದ್ರೆ ವಾಪಸ್ ಟಾಯ್ಲೆಟ್ ಹೋಗೋ ಸಂಬಂಧ 2 ರೂಪಾಯಿ ನಿಮ್ಗೆ ಎಕ್ಸ್ಟ್ರಾ ಕೊಟ್ಟು ಹೋಗೋದು ಅಲ್ಲದು. ನಿಮ್ಗೆ ಎಲ್ಲ ಫೆಸಿಲಿಟಿ ಅದ್ರೊಳಗೆ ಇನ್ಕ್ಲೂಡ್ ಮಾಡ್ಬೇಕು ನೀವು. ಡ್ರಿಂಕಿಂಗ್ ವಾಟರ್, ಟಾಯ್ಲೆಟ್ ಮತ್ತು ಏನೇನು ಬೇಸಿಕ್ ಫೆಸಿಲಿಟಿ ಇರ್ತಾವೆ ಎಲ್ಲಾನು. ಅದು ಬಿಟ್ಟು ನೀವು ವಾಪಸ್ ಅದಕ್ಕೂ ಎಕ್ಸ್ಟ್ರಾ ದುಡ್ಡು ಚಾರ್ಜ್ ಮಾಡತ್ತೀರ ಅಂದ್ರೆ ಇದ್ರ ಅರ್ಥ ಏನು? ನಾವು ಕೊಟ್ಟಿರೋ ದುಡ್ಡು, ನಾವು ಕಟ್ಟಿರ್ತಾ ಇರತಕ್ಕಂಥ ಟ್ಯಾಕ್ಸ್ ಎಲ್ಲೋ ಮಿಸ್ಯೂಸ್ ಆಗ್ತಾ ಇದೆ. ರೆವಿನ್ಯೂ ಕರೆಕ್ಟಾಗಿ ರೆವಿನ್ಯೂ ಜನರೇಟ್ ಆಗಿರೋ ರೆವಿನ್ಯೂ ಕರೆಕ್ಟಾಗಿ ಹೋಗೋ ಜಾಗಕ್ಕೆ ಹೋಗ್ತಾ ಇಲ್ಲ, ತಲುಪೋ ಜಾಗಕ್ಕೆ ತಲುಪ್ತಾ ಇಲ್ಲ, ಬೇರೆ ಎಲ್ಲೋ ಹೋಗ್ತಾ ಇದೆ ಅನ್ನೋದು ಅಷ್ಟೇ ಅರ್ಥ ಇದ್ರ ಅರ್ಥ. ಅಥವಾ ನಿಮಗೆ ನಿಮ್ಮ ಲಾಸ್ ರಿಕವರಿ ಮಾಡೋ ಸಂಬಂಧ ವಾಪಸ್ ನಮ್ಮ ತಲೆ ಮೇಲೆ ಅದರ ಭಾರ ಹೊರಿಸಿ ವಾಪಸ್ ನಮಗೆ ಅದಕ್ಕೆ ಬಲಿಪಶು ಮಾಡತ್ತಿರತ್. ನನ್ನ ಇದೊಂದು ಪಾಯಿಂಟ್ ನಾನು ಹೇಳಕ್ ಇಷ್ಟಪಡ್ತೀನಿ. ನೀವೇನು ಮಾಡತ್ತೀರಿ, ದಿಸ್ ಈಸ್ ಕಂಪ್ಲೀಟ್ಲಿ ಅಗೇನೆಸ್ಟ್ ಪಬ್ಲಿಕ್ ಇಂಟ್ರೆಸ್ಟ್, ದಿಸ್ ಈಸ್ ಕಂಪ್ಲೀಟ್ಲಿ ಅಗೇನೆಸ್ಟ್ ಪಬ್ಲಿಕ್ ವೆಲ್ಫೇರ್. ಇಷ್ಟು ಹೇಳಕ್ ಇಷ್ಟಪಡ್ತೀನಿ ನಾನು ನಿಮ್ಗೆ. ಇದರಿಂದ ಸ್ಟೇಟ್ ಗೌರ್ಮೆಂಟ್ ಒಂದು ಏನರ ಕರೆಕ್ಟ್ ಡಿಸಿಷನ್ ತೊಗೊಂಡ್ರೆ ಚಲೋ. ಇಲ್ಲ ಅಂದ್ರೆ ಇದ್ರ ಅರ್ಥ ಏನೋ ಸ್ಟೇಟ್ ಗೌರ್ಮೆಂಟ್ ಅದ್ರೊಳಗೆ ಇನ್ವಾಲ್ವ್ ಆಗೈತಿ. ಇವೆಲ್ಲ ಮಾಡ್ಯಾರಲ್ಲ ಬಿಟ್ಟಿ ಹೊಲಸು ಯೋಜನೆಗಳು, 4 ಮಂದಿಗೆ ಹಾಳು ಮಾಡುವಂಥ, 4 ಮಂದಿ ಮನಿ ಹಾಳ, ನಮ್ಮ ಯೂತ್ಸಿಗೆಲ್ಲ ಸೋಂಬೇರಿ ಮಾಡತಕ್ಕಂಥ ಒಂದು ಯೋಜನೆಗಳು ಏನದಾವಲ್ಲ, ಅದಕ್ಕೆ ಮನಿ ಜನರೇಟ್ ಮಾಡೋ ಸಂಬಂಧ ಇಲ್ಲಿ ನಮ್ಮ ಕಡೆ ಎಕ್ಸ್ಟ್ರಾ ತೊಳತಿರ್ಬೋದು ಅಂತ. ಇಟ್ಸ್ ಅ ಈಸಿ ಪಾಯಿಂಟ್. ಇಟ್ ಇಸ್ ದ ಬೇಸಿಕ್. ಒಂದು ಡಾಟ್ ಕನೆಕ್ಟ್ ಮಾಡಿದ್ರೆ ಅದು ಬರೋದು ಲಾಸ್ಟಿಗೆ ಅಲ್ಲಿಗೆ. ಅರ್ಥ ಮಾಡ್ಕೋರಿ. ಯಾರೇ ಒಬ್ರು ಪಬ್ಲಿಕ್ಗೆ ಪ್ರೆಷರ್ ಮಾಡಿ ಅವ್ರ ಕಡೆ ಹಿಂಗೆಲ್ಲ ದುಡ್ಡು ದೋಚೋದು ಮಾನ್ ಅನ್ಯಾಯ. ನೀವು ಯಾಕಿಂತ ಚೀಪ್ ದಂದ ಮಾಡತ್ತೀರಿ? BMRCLದವರು, ಸ್ಟೇಟ್ ಗೌರ್ಮೆಂಟ್ದವರು ಏನು ತೀರಾ ಒಂಚೂರು ಮಾನಗಿಡಿ ಆಗಿಬಿಟ್ರಿಪ್ಪ. ಏನ್ರಿ BMRCL?